ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ಲ್ಯಾಂಟ್ ಡಯಾಗ್ರಾಮ್ಸ್ನ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಈಸಿಯಾಗಿ ನೀವು ಡ್ರಾ ಮಾಡ್ಬೋದು ಅಂತ 1 2 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕ್ಲೀನಾಗಿ ಬಿಡಿಸ್ಬೋದು. ಯಾಕಪ್ಪ ಅಂದರೆ ಇದು ನಿಮಗೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಪ್ಲ್ಯಾಂಟ್ ಮತ್ತು ಅದರ ಪಾರ್ಟ್ಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ರೆ ಸ್ಟಡಿ ಮಾಡೋದಕ್ಕೆ ಯೂಸ್ ಆಗುತ್ತೆ. ಫಸ್ಟ್ ಸಿಂಪಲ್ಲಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಇದು ಒಂದು ಶೀಟ್ ಅಂದರೆ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಸ್ಟೆಮ್ ಪಾಟು ಎಪಿಸೋಡಾಗಿ ಸುಮ್ಮನೆ ಈಗ ಹಾಕಿ, ಹಾಗೆ ಈ ಥರ ಸಿಂಪಲ್ಲಾಗಿ ಒಂದು ಲೈನ್ಗಳನ್ನ ಹಾಕ್ಕೊಳ್ಳಿ ಲೀಫ್ ಬಿಡಿಸೋದಕ್ಕೆ. ಇಲ್ಲಿಂದ ನೋಡಿ ಈ ಥರ ಇದನ್ನು ಎಕ್ಸ್ಟೆಂಡ್ ಮಾಡಿ ಸಿಂಪಲ್ಲಾಗಿ ಈ ಥರ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಚಿಕ್ಕದು ಇಲ್ಲಿಗೂ ನೀವು ಸಿಂಪಲ್ಲಾಗಿ ಒಂದು ಎಲೆ ಬರೆದು ಚಿಕ್ಕದಾಗಿ ಈ ಥರ ಫ್ಲವರ್ಸನ್ನ ಬಿಡಿಸ್ಕೋಬೋದು. ಆಮೇಲೆ ಬಿಡಿಸೋಣ ಫ್ಲವರ್ ನೋಡಿ. ಇದಕ್ಕೂ ಅದೇ ರೀತಿ ಲೀಫ್ ಸೈಜ್ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗಿ, ಅಂದರೆ ಚಿಗುರು ಹತ್ರ ಬರ್ತಾ ಬರ್ತಾ ಚಿಕ್ಕ ಚಿಕ್ಕ ಎಲೆಗಳಿರುತ್ತಲ್ಲ ಆ ಥರ. ಇದು ಕಾಯಿ ಬಿಡಿಸೋದಕ್ಕೆ ಇಲ್ಲೊಂದು ಚಿಕ್ಕ ಎಲೆನ ಬಿಡಿಸ್ಕೊಳ್ಳೋಣ. ಮೇಲೆ ತುದಿಗೆ ಟಿಪ್ಪಲ್ಲಿ ಹೂವು, ಈ ಥರ ಒಂದು ಲೈನ್ ಹಾಕಿ ಫ್ಲವರ್ ಬಿಡೋದಕ್ಕೆ ಇಲ್ಲಿಗೊಂದು ಚಿಕ್ಕದು ಕಾಯಿ. ಓಕೆನಾ? ಇಲ್ಲೆಲ್ಲ ಸ್ಮಾಲ್ ಬಡ್ಸ್ ಇರುತ್ತೆ. ನೀವಿಲ್ಲೂ ಬೇಕಾದರೆ ಒಂದು ಫ್ಲವರ್ ಬಿಟ್ಕೋಬೋದು.
ಸ್ವಲ್ಪ ಕೈನ ಶೇಕ್ ಮಾಡಿ ಈ ಥರ ಬರುತ್ತೆ. ಇದಕ್ಕೆ ಸ್ಪ್ಲಿಟ್ಸ್ಗಳು, ರೂಟ್ ಇದೆ ಪ್ಲ್ಯಾಂಟ್ ಪಾಟಲ್ಲಿ, ರೂಟ್ ಪಾಟ. ಇದನ್ನು ಸ್ವಲ್ಪ ಶೇಡೆಡ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಈ ಥರ ರೂಟ್ ಪಾಟ್ ನೋಡಿ, ಸಿಂಪಲಾಗಿ ಬಂತು. ಮಧ್ಯ ಮಧ್ಯ ಬೇಕಾದರೆ ಇಲ್ಲೊಂದು ಫ್ಲವರ್ಸ್ ಎಲ್ಲ ಹಾಕೋಬೋದು. ಇಲ್ಲೇ ಬಡ್ಸ್ಗಳನ್ನ ಈ ಥರ ಹಾಕಿದ್ರೆ ಆಯಿತು. ಈ ಥರ ಈಗ ನೀವೇ ಐಡೆಂಟಿಫೈ ಮಾಡಬೇಕು. ಒಂದು ಪ್ಲ್ಯಾಂಟ್ಸ್ ಅಂದರೆ ಫಸ್ಟ್ ಏನಿರುತ್ತೆ, ಇದನ್ನು ಏನಂತಾರೆ, ಬೇರು. ಇದನ್ನು ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಎಲ್ಲ ಸೈನ್ಸ್ ಡಯಾಗ್ರಾಮ್ಸ್ಗಳನ್ನ, ಎಲ್ಲ ಪ್ಲ್ಯಾಂಟ್ ಅಥವಾ ಯಾವುದೇ ಡಯಾಗ್ರಾಮ್ ಪಾರ್ಟ್ಸ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ರೈಟ್ ಸೈಡ್ಗೆ ಲೇಬಲ್ ಮಾಡಬೇಕು. ಸ್ಟ್ರೇಟ್ ಲೈನ್ ಹಾಕಿ ರೈಟ್ ಸೈಡ್ಗೆ ಲೇಬಲ್ ಮಾಡಬೇಕಾಗತ್ತೆ. ಓಕೆನಾ? ಫಸ್ಟ್ ಓಕೆ, ಏನಿದು, ವಾಟ್ ಈಸ್ ದಿಸ್? ಫ್ಲವರ್ ಅಲ್ವಾ? ಇದು ಫ್ರೂಟ್, ಹಣ್ಣು. ಇದನ್ನು ಸೀಡ್ ಹಾಕೋಬೋದು. ಇದು ಲೀಫ್, ಲೀಫ್ ಅಂದರೆ ಒಂದು ಸಸ್ಯದ ಭಾಗಗಳು. ಬೇರಿರುತ್ತೆ, ಕಾಂಡ ಅಂದರೆ ಸ್ಟೆಮ್ ಇರುತ್ತೆ, ಎಲೆಗಳಿರುತ್ತೆ, ಹೂವಿರುತ್ತೆ, ಕಾಯಿ ಇರುತ್ತೆ, ಹಣ್ಣಿರುತ್ತೆ. ಇದನ್ನೇ ಇಂಗ್ಲೀಷಲ್ಲಿ ಬರೆಯೋದು ಅಷ್ಟೇ. ಆದರೆ ಇಲ್ಲಿ ದಪ್ಪದ ಫಸ್ಟ್ ಬೇರಿರುತ್ತಲ್ಲ, ಇದು ಆ್ಯಕ್ಚುಲಿ 2 ಲೈನ್ಸ್ ಹಾಕ್ಕೋಬೇಕು. ಇಲ್ಲಿ ಇದನ್ನ ಪ್ರೈಮರಿ ರೂಟ್ ಅಂತೇಳಿ ಕರೀತಾರೆ. ದಪ್ಪನದು ಇರುತ್ತಲ್ಲ ರೂಟೇ, ಬೇರು. ಅದರಲ್ಲಿ ಪ್ರೈಮರಿ ರೂಟ್ ಅಂದರೆ ಪ್ರಥಮ, ಫಸ್ಟ್ ಪ್ರೈಮರಿ ರೂಟ್ ಅಂತೇಳಿ ಕರಿತೀವಿ. ಇಲ್ಲಿ ಬೆಳೀತಾ ಹೋಗುತ್ತಲ್ಲ, ಇದೆಲ್ಲ ಚಿಕ್ಕ ಚಿಕ್ಕದು ಈ ಥರ ಎಲ್ಲ ಬೇರುಗಳು, ಇದನ್ನು ಸೆಕೆಂಡರಿ ರೂಟ್. ದಪ್ಪ ಇರೋದನ್ನು ಪ್ರೈಮರಿ ಅಂತ ಬರೆದುಬಿಡಿ, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬೇರುಗಳನ್ನ ಸೆಕೆಂಡರಿ ರೂಟ್ ಅಂತ ಬರೀರಿ ಅಷ್ಟೇ. ಇನ್ನು ಇದನ್ನು ಕಾಂಡ ಭಾಗ, ಅಥವಾ ಇದನ್ನು ಮಧ್ಯದ ದಿಂಡು ಥರ ಇರುತ್ತಲ್ಲ ಗಟ್ಟಿದು, ಇದನ್ನು ಸ್ಟೆಮ್ ಅಂತ ಕರಿತೀವಿ ಅಲ್ವಾ? ಫ್ರೂಟ್ಸು, ಫ್ಲವರ್ಸ್, ಲೀಫ್, ಸ್ಟೆಮ್ಮು, ರೂಟಲ್ಲಿ 2 ಟೈಪ್ಸು, ಒಂದು ಪ್ರೈಮರಿ ರೂಟ್ಸು, ಒಂದು ಸೆಕೆಂಡರಿ. ಇಷ್ಟು ಲೇಬಲ್ ಮಾಡಿದ್ರೆ ಇದನ್ನು ಪ್ಲ್ಯಾಂಟ್ ಪಾಟ್. ಇನ್ನೊಂದು ಹಾಗೆ ಈಸಿಯಾಗಿ ಇದನ್ನು ಕೂತಾಗ ನಿಂತಾಗ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಈಗ ಹಾಕಿ ಲೀಫ್ ಬರೆಯೋದು ಈ ಥರ ಸ್ವಲ್ಪ ಇದನ್ನು ವಿ ಶೇಪ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಅದನ್ನು ಇಲ್ಲಿ ಟ್ರೈ ಮಾಡಿ.